ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮ್ಗೂ ತೋರಿಸ್ತೀವಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಲ್ಲ ಎಂಡ್ವರೆಗೂ ನೋಡಿ. ದಯವಿಟ್ಟು ನನ್ನ ಚಾನಲ್ಗಿನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಆನ್ ಅಲ್ಲಿ ಇಟ್ಕೊಳ್ಳಿ. ಇವಾಗ ಹೋಗೋಣ ಬನ್ನಿ. ಇವತ್ತು ನನ್ನ ನ್ಯೂ ಲುಕ್ ಹೇಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾವಿವತ್ತು ಬಂದಿದ್ದೀವಿ ಆಂಧ್ರ ಪ್ರದೇಶ್ ಸ್ಟೇಟಲ್ಲಿರುವಂಥ ನೆಲ್ಲೂರು ಡಿಸ್ಟಿಕ್ಕಲ್ಲಿ ಎಕ್ಸಿಬಿಷನ್ಗೆ. ಆ್ಯಸ್ ಯೂಶುವಲ್ ನಮ್ಮ ಊರುಗಳಲ್ಲಿ ಹೇಗೆ ಎಕ್ಸಿಬಿಷನ್ ಇರುತ್ತೆ ನಮ್ಮ ಹಾಸನಲ್ಲಿ ಅದೇ ಥರ ಇದೆ. ಬಟ್ ಇಷ್ಟು ದೊಡ್ಡ ದೊಡ್ಡ ಆನೆಗಳನ್ನೆಲ್ಲ ಇಟ್ಟಿರಲ್ಲ ಹೊರಗಡೆ. ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ. ಏನೋ ಒಂಥರ ಡಿಫ್ರೆಂಟ್ ಫೀಲ್ ಕೊಡ್ತಾ ಇದೆ. ಒಳಗಡೆ ಹೇಗಿದೆ ಏನೇನಿದೆ ಅಂತ ನಿಮಗೂ ತೋರಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾರೆ ನೋಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ನ ಆನಲ್ಲಿ ಇಟ್ಕೊಳ್ಳಿ. ಒಳಗೆ ಬಂದ ತಕ್ಷಣ ನನಗೆ ವಾವ್ ಅಂತ ಅನ್ನಿಸ್ತು. ಈ ಥರ ಎಕ್ಸಿಬಿಷನ್ನ ನಾನು ಎಲ್ಲೂ ನೋಡಿರಲಿಲ್ಲ. ಬಿಕಾಸ್ ಬಾಹುಬಲಿ ಪೂರ್ತಿ ಪಿಕ್ಚರ್ನೇ ಇಲ್ಲಿ ರೆಪ್ರೆಸೆಂಟ್ ಮಾಡಿದರು 1 by 1. ನೋಡಿ ಎಷ್ಟು ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಸಖತ್ ಚೆನ್ನಾಗಿತ್ತು. ನನಗಂತೂ ನೋಡಿ ಖುಷಿಯಾಗೋಯ್ತು. ಆ ಮೂವಿನ ನೋಡಿದರೆ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಯಾವ್ಯಾವ ಸೀನ್ ಇದು ಅಂತ. ನನಗಂತೂ ತುಂಬ ಇಷ್ಟ ಆಯಿತು ಈ ಬಾಹುಬಲಿ ಸೆಟ್ಟು. ಪೂರ್ತಿ ಆ ಮೂವಿನ ಎಷ್ಟು ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ ನೋಡಿ. ಆ ಸಾಮ್ರಾಜ್ಯ, ಸೈನಿಕರು, ಕುದುರೆಗಳು ಎಲ್ಲನೂ ಸಖತ್ತು ಚೆನ್ನಾಗಿ ಸೆಟಲ್ಡ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇಷ್ಟು ಚೆನ್ನಾಗಿರೋ ಅಂಥ ಎಕ್ಸಿಬಿಷನ್ನ ನಾನು ಯಾವತ್ತೂ ನೋಡಿರಲಿಲ್ಲ. ಆ್ಯಂಡ್ ದಿಸ್ ವಾಸ್ ಜಸ್ಟ್ ಲೈಕ್ ಎ ವಾವ್ ಅನ್ನಂಗಿತ್ತು. ಪೂರ್ತಿ ಯಾವ್ಯಾವ ಕ್ಯಾರೆಕ್ಟರ್ನ ಎಲ್ಲೆಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋದು ಸಖತ್ ಚೆನ್ನಾಗಿ ಯೋಚನೆ ಮಾಡಿದ್ದಾರೆ. ಇದನ್ನು ನೋಡಂತೂ ನನಗೆ ತುಂಬ ಖುಷಿ ಆಯಿತು. ಯಾರ್ಯಾರು ಬಾಹುಬಲಿ ಮೂವಿನ ನೋಡಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಬಾಹುಬಲಿ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ತಿಳ್ಕೊತೀನಿ ಎಷ್ಟು ಜನ ಬಾಹುಬಲಿ ಮೂವಿನ ನೋಡಿ ಇಲ್ಲಿರೋ ಸೀನ್ಸ್ಗಳನ್ನ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ನ ಆನಲ್ಲಿ ಇಟ್ಕೊಳ್ಳಿ. ನೆಲ್ಲೂರಿಗೆ ಬಂದು ತುಂಬ ದಿನಗಳಾಯಿತು. ನಿಯರ್ಲಿ 5 to 6 days ಆಗಿದೆ. ಇದೇ ಲಾಸ್ಟ್ ಡೇ ನಮ್ಮ ನೆಲ್ಲೂರಲ್ಲಿರೋದು. ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ನು ಕವರ್ ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ ನೆಲ್ಲೂರಲ್ಲಿ. ಇನ್ನು ಯಾವ್ದಾದ್ರು ಪ್ಲೇಸ್ ಬಿಟ್ಟಿದ್ರೆ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ತಿಳ್ಕೊತೀನಿ. ಎಕ್ಸಿಬಿಷನ್ ಅಂದಮೇಲೆ ನಾರ್ಮಲ್ ಆಗಿ ಇಯರಿಂಗ್ಸ್, ಬ್ಯಾಂಗಲ್ಸ್, ಸ್ಲಿಪ್ಪರ್ಸು ಎಲ್ಲ ಇರುತ್ತೆ. ಹಾಗೆ ಇಲ್ಲೂ ಎಲ್ಲ ಇದೆ. ನಮ್ಮ ಕಣ್ಣು ಯಾವಾಗ ನೋಡಿದ್ರೂ ಇಯರಿಂಗ್ಸ್ ಮೇಲೆ ಹೋಗುತ್ತೆ. ಅಕ್ಕ ನೋಡಿ ಡೈರೆಕ್ಟಾಗಿ ಅಷ್ಟೆಲ್ಲ ಇದ್ರೂ ಫಸ್ಟು ಇಯರಿಂಗ್ಸ್ ತಗೊಳ್ಳೋಣ ಅಂತಲೇ ಹೋಗ್ತಾ ಇದ್ದಾರೆ. ನಮ್ಮ ಹತ್ರ ಎಷ್ಟು ಇಯರಿಂಗ್ಸ್ ಇದ್ರು, ಬ್ಯಾಂಗಲ್ಸ್ ಇದ್ರು, ಈ ಥರ ಎಕ್ಸಿಬಿಷನ್ಸಿಗೆ ಬಂದಾಗ ನಮ್ಮ ಮನಸ್ಸಂತೂ ಸುಮ್ಮನೆ ಇರೋದೇ ಇಲ್ಲ. ಯಾವ್ದಾದ್ರು ಒಂದಾದರೂ ತಗೊಳ್ಳೋಣ ಅಂತ ಮನಸ್ಸು ಎಳಿತಾ ಇರುತ್ತೆ. ಸೊ ನೋಡೋಣ ಅಂತ ಬಂದ್ವಿ. ಯಾವ್ದಾದ್ರು ಚೆನ್ನಾಗಿರೋ ಇಯರಿಂಗ್ಸ್ ಇದ್ದರೆ ತಗೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. ನನಗೆ ತುಂಬ ಗ್ರ್ಯಾಂಡ್ ಇಯರಿಂಗ್ಸ್ ಎಲ್ಲ ಇಷ್ಟ ಆಗಲ್ಲ. ಯಾವುದಾದ್ರೂ ಸಿಂಪಲ್ ಆಗಿದ್ದರೆ ಸಾಕು. ಅಂದರೆ ಹಾಕ್ತೀನಿ, ಬಟ್ ತುಂಬ ಇಷ್ಟ ಅಂತ ಏನೂ ಇಲ್ಲ. ನನಗೆ ಸಿಂಪಲ್ಲಾಗಿ 3 ಸ್ಟೋನ್ 4 ಸ್ಟೋನ್ ಇದ್ರೇ ಇಷ್ಟ ಆಗುತ್ತೆ. ಇದು ಒಂದು ಇಯರಿಂಗ್ ಇಷ್ಟ ಆಯಿತು, ಇದೊಂದು ತೊಗೊಂಡಿದ್ದೀನಿ. ಆದರೆ ನಮ್ಮ ಅಕ್ಕಂಗೆ ತುಂಬ ದೊಡ್ಡದು ಗ್ರ್ಯಾಂಡಾಗಿ ಇರೋ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ. ಸೊ ಅವರು ಗ್ರ್ಯಾಂಡಾಗಿರೋದು ದೊಡ್ಡ ಓಲೆಗಳನ್ನ ನೋಡ್ತಾಯಿದ್ರು. ಓಲೆಗಳನ್ನ ತಗೊಂಡು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಸ್ ಯೂಶ್ವಲ್ ಎಕ್ಸಿಬಿಷನ್ಸಲ್ಲಿ ರಿಂಗ್ ಹಾಕೋದು, ಆಮೇಲೆ ಆ್ಯರೋ ಹಾಕೋದು ಇದೆಲ್ಲ ಇರುತ್ತಲ್ಲ, ಎಲ್ಲ ಆಟಗಳನ್ನೂ ಇಟ್ಟಿದ್ರು. ನಮಗೆ ಯಾವತ್ತೂ ಇದನ್ನು ಟ್ರೈ ಮಾಡಬೇಕಂತ ಅನಿಸಿಲ್ಲ. ಸೊ ಯಾವತ್ತೂ ನಾವು ಇದರಲ್ಲೆಲ್ಲ ಟ್ರೈ ಮಾಡಿ ದುಡ್ಡನ್ನ ಮಾತ್ರ ಕಳೆದಿಲ್ಲ. ಬಟ್ ಸ್ವಲ್ಪ ಜನ ಆಡ್ತಾರೆ, ಅವ್ರಿಗೂ ಇಂಟ್ರೆಸ್ಟ್ ಇರುತ್ತಲ್ಲ. ಆದರೆ ಈ ಎಕ್ಸಿಬಿಷನಲ್ಲಿ ತುಂಬ ಜನ ಏನೂ ಆಡ್ತಾ ಇರಲಿಲ್ಲ. ಎಲ್ಲರಿಗೂ ಬುದ್ಧಿ ಬಂದುಬಿಟ್ಟಿದೆ, ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ಕೋಬೇಕು ಅಂತ. ಅದಕ್ಕೆ ಅವ್ರ ದುಡ್ಡನ್ನ ವೇಸ್ಟ್ ಮಾಡ್ಕೋತಾ ಇಲ್ಲ. ನಾವು ಆ ಕಡೆ ಇಯರಿಂಗ್ಸ್ ನೋಡೋ ಗ್ಯಾಪಲ್ಲಿ ನಮ್ಮ ಅಕ್ಕನ ಮಕ್ಕಳು ಆಲ್ರೆಡಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇವರಿಗೆ ಎಷ್ಟು ಸತಿ ಬೋಟಲ್ಲಿ ಕೂರಿಸಿದ್ರು ಆಸೆ ಮಾತ್ರ ತೀರಲ್ಲ. ಅವನಿಗೆ ಈ ಬೋಟಲ್ಲಿ ಆಟ ಆಡೋದಂದರೆ ತುಂಬ ಇಷ್ಟ. ಯಾವಾಗಲೂ ಈ ಆಟಕ್ಕೆ ಫಸ್ಟು ಓಡೋಗಿರ್ತಾನೆ. ಈಗಲೂ ನೋಡಿ ಅವನೇ ಫಸ್ಟು ಹೋಗಿ ಆಟ ಆಡೋಕ್ಕೆ ಸ್ಟಾರ್ಟೇ ಮಾಡಿಬಿಟ್ಟಿದ್ದಾನೆ. ಈ ಥರ ಆಟ ನಮ್ಮ ಹಾಸನಲ್ಲಿ ನಾನು ಎಲ್ಲೂ ನೋಡಿಲ್ಲ. ಇದು ಅಂಬ್ರೆಲ್ಲಾ ಥರ ಏನೋ ಅಂತೆ ಆಟ, ನನಗೆ ಯಾವತ್ತೂ ಗೊತ್ತಿರಲಿಲ್ಲ. ಬಟ್ ಇದರಲ್ಲಿ ಆಡೋಣ ಅಂತ ಮನಸ್ಸು ಎಳಿತಾ ಇತ್ತು. ಆದರೂ ಒಂದು ಕಡೆ ಭಯ ಆಯಿತು. ಸೊ ಈ ಗೇಮ್ ಬೇಡ ಅಂತ ಸ್ಕಿಪ್ ಮಾಡಿ ಸುಮ್ಮನೆ ಹೊಟ್ಟೆಗೇನಾದರೂ ತಿನ್ನೋಣ ಫಸ್ಟು ಅಂತ. And this is bought by Miss Chiranjeevi. ಕಡಿ ತೋರಿಸಿ ಈಗ.
ನಾನು ಆಲ್ರೆಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಸೊ ಕ್ಯಾಮ್ರಾಗೆ ಪೋಸ್ ಕೊಡ್ದಲೇ ಫಸ್ಟೇ ತಿಂತಾ ಬಿದ್ದಿದ್ದೀನಿ. ಆಮೇಲೆ ಅಕ್ಕ ಹೇಳಿದ್ಮೇಲೆ ನೆನಪಾಯಿತು. ಸೊ ಇವಾಗ ಪೋಸ್ ಕೊಟ್ಕೊಂಡು ತಿಂತಾಯಿದ್ದೀನಿ ನೋಡಿ. ಸಖತ್ತಾಗಿತ್ತು ಮಾತ್ರ ಪೊಟ್ಯಾಟೊ ಟ್ವಿಸ್ಟರು. ಖಾರವಾಗಿ ಸೂಪರಾಗಿ ತಿಂದ್ವಿ. ಮಕ್ಕಳು ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ರು. ಸೊ ಅವ್ರಿಗೆ ಐಸ್ ಕ್ರೀಮ್ ಕೊಡಿಸಿದ್ವಿ. ಇವ್ರಿಗೆ ಯಾವಾಗ ಐಸ್ ಕ್ರೀಮ್ ಕೊಡಿಸಿದ್ರು ತಿನ್ನೋಕ್ಕೆ ಮಾತ್ರ ಕ್ಲೀನಾಗಿ ಕಲ್ತಿಲ್ಲ ನೋಡಿ. ಎಷ್ಟು ಅದ್ಭುತವಾಗಿ ತಿಂತಿದ್ದಾನೆ ಅಂತ. ಅದು ಯಾವ ಕಾಲಕ್ಕೆ ಕಲಿತಾನೋ ಕ್ಲೀನಾಗಿ ಐಸ್ ಕ್ರೀಮ್ ತಿನ್ನೋದು ಮಾತ್ರ ಗೊತ್ತಿಲ್ಲ. ಪೊಟ್ಯಾಟೊ ಟ್ವಿಸ್ಟರ್ನ ತಿಂದು ಮಕ್ಕಳಿಗೆ ಐಸ್ ಕ್ರೀಮ್ ಕೊಡಿಸಿ ಇವಾಗ ಒಂದು ರೌಂಡ್ ಸುತ್ತಾಡೋಣ ಅಂತ ಹೋಗ್ತಾ ಇದ್ದೀವಿ. ಯಾವ್ದಾದ್ರು ಒಂದು ಆಟ ಆಡೋಣ ಅಂತ ಅನ್ನಿಸ್ತಾ ಇದೆ. ಬಟ್ ಯಾವ ಆಟ ಆಡೋದು ಅಂತಲೂ ಕನ್ಫ್ಯೂಸ್ ಆಗ್ತಿದೆ. ಇಲ್ಲಿರೋ ಆಟಗಳು ಆಲ್ಮೋಸ್ಟ್ ಎಲ್ಲ ನಾನು ನಮ್ಮ ಹಾಸನಲ್ಲೇ ಆಡ್ಬಿಟ್ಟಿದ್ದೀನಿ. ಯಾವ್ದಾದ್ರು ಹೊಸ ಆಟ ಆಡೋಣ ಅಂತ ನೋಡ್ತಾ ಇದ್ದೀನಿ. ನೋಡೋಣ ಬನ್ನಿ ಯಾವ್ದಾದ್ರು ಹೊಸದಾಗಿ ಕಾಣಿಸುತ್ತೇನೋ ಅಂತ. ನನಗೆ ಯಾಕೋ ಇದೇ ಗೇಮ್ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ನೋಡಿ ತಿರುಗ್ತಾ ಇದೆಯಲ್ಲ, ಈ ಆಟನ ನಾವು ಯಾವತ್ತೂ ಆಡಿರಲಿಲ್ಲ. ಆ್ಯಂಡ್ ಕೊಲಂಬಸ್ಸು, ಕಪ್ ಆ್ಯಂಡ್ ಸಾಸರ್ ಎಲ್ಲ ಆಟಗಳನ್ನು ನಾನು ಆಡಿದ್ದೀನಿ. ಕೊನೆಗೂ ಇದೇ ಆಟ ಆಡೋಣ ಅಂತ ಫಿಕ್ಸ್ ಆಗಿ ಹೋಗ್ತಾ ಇದ್ದೀವಿ. ಇದು ತುಂಬ ಸ್ಪೀಡಾಗಿ ತಿರುಗ್ತಿದೆ. ಹೇಗೆ ತಿರುಗುತ್ತೋ ನಾವು ಕೂತ ಮೇಲೆ ಗೊತ್ತಿಲ್ಲ. ಒಂಚೂರು ಭಯ ಆಗ್ತಾಯಿದೆ. ಆದರೂ ಗಟ್ಟಿ ಮನ್ಸು ಮಾಡಿ ಹೋಗ್ತಾ ಇದ್ದೀವಿ. ಕುತ್ಕೊಂಡು ಆಟ ಆಡೇ ಬಿಡೋಣ, ಅದು ಏನಾಗುತ್ತೋ ನೋಡೇ ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟು ಸಬ್ಸ್ಕ್ರೈಬ್ ಆಗಿ. ಭಯ ಆಗ್ತಾ ಇದೆ ನನಗೆ ಇವಾಗಲೇ. ತಿರುಗುತ್ತೋ ಏನೋ. Sanju is eating bhaji. And Pratyush. Let me taste it. ಗಾಯ್ಸ್ ಆ ಆಟ ಆಡಿದ್ವಿ. ಒಂಚೂರು ಭಯನೇ ಆಗಲಿಲ್ಲ. ನಾನು ಎದ್ರುಕೊಂಡು ಸತ್ತೆ ಹೇಗೆ ತಿರುಗುತ್ತೋ ಏನು ಕತೆ ಅಂತ. ತುಂಬ ಸಿಂಪಲ್ಲಾಗೇ ಇತ್ತು, ಅಷ್ಟೇನು ಭಯ ಆಗಲಿಲ್ಲ. ತುಂಬ ಸೌಂಡ್ ಮಾಡ್ತಾಯಿತ್ತು ಅಷ್ಟೇ. ಫೈನಲಾಗಿ ಮಕ್ಕಳು ಇದರಲ್ಲಿ ಆಟಾಡ್ತಾಯಿದ್ರು. ಮಕ್ಕಳನ್ನ ನೋಡಿಕೊಂಡು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಪಾಲ್ಗೊನಿ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.